ಪಂಚವೃತ್ತಿ ಮನೋವದಿಶ್ಯತೆ ಅಂತ ಈ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಪ್ರಾಣ ಅಂತ ಆಚಾರ್ಯರು ಅನುಭಾಷ್ಯದಲ್ಲಿ ಹೇಳಿದ್ದಾರೆ. ಮತ್ತು ಅದರ ವಿವರಣವನ್ನು 73ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿವರಿಸಿದ್ದಾರೆ. ಅಲ್ಲಿ ಈ ವರ್ಗದ್ವಯಸ್ಯಾಪಿ ಮುಖ್ಯ ಪ್ರಾಣನ ಸ್ವರೂಪರೇ ಆದಂತಹ, ಮುಖ್ಯ ಪ್ರಾಣನಷ್ಟೇ ಪ್ರಧಾನರಾದಂತಹ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ರೂಪಗಳು ಅವು ಕೂಡ ಪರಮಾತ್ಮನಿಂದ ಉತ್ಪನ್ನ ಆಗಿವೆ. ಮತ್ತು ಈ ಅವನ ದಾಸರಾದಂಥ ಕೆಲವರಿದ್ದಾರೆ. ಆ ದಾಸರು ಅಂದ್ರೆ ಅವರೇ ಗರುಡನ 5 ರೂಪಗಳು, ಅಥವಾ ಮುಖ್ಯ ಪ್ರಾಣನ ಮಕ್ಕಳು ಕೆಲವರಿದ್ದಾರೆ. ಅವ್ರದೆಲ್ಲ ವರ್ಣನೆ ಭಾಗವತ ತಾತ್ಪರ್ಯ, ತಂತ್ರಸಾರ ಇತ್ಯಾದಿಗಳಲ್ಲಿ ಬಂದಿದೆ, ಗೀತಾಭಾಷೆ ಇತ್ಯಾದಿಗಳಲ್ಲಿ. ಅವರೆಲ್ಲರೂ ಕೂಡ ಇದ್ದಾರೆ. ಈ ಎಲ್ಲ ವರ್ಗನೂ ಮುಖ್ಯ ಪ್ರಾಣನ 5 ರೂಪಗಳು ಮತ್ತೆ ಅವನ ದಾಸರಾದಂಥವರು ಅವರೆಲ್ಲರೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿದ್ದಾರೆ. ವರ್ಗದ್ವಯಸ್ಯಾಪಿ ಈಶ್ವರಾದೇವ ಜನ್ಮ, ಇದನ್ನು ಸೂಚನೆ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಅಲ್ಲಿ ನಿರ್ದೇಶ ಮಾಡಿದ್ದಾರೆ ಅಂತ ಬಂದಿದೆ. ಮುಖ್ಯ ಪ್ರಾಣ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ. ಅಲ್ಲಿ ತೇಜೋತಸ್ತಥಾಹ್ಯಾಹ ಅಂತ ಒಂದು ಸೂತ್ರವನ್ನು ಕೂಡ ಇತ್ಯುಕ್ತ ನ್ಯಾಯೇನ, ತೇಜೋತಸ್ತಥಾಹ್ಯಾಹ ಎಂಬ ಸೂತ್ರದಲ್ಲಿ ಹೇಳಿದ ಒಂದು ನ್ಯಾಯ, ಅದಕ್ಕನುಸಾರವಾಗಿ ಈ ಎರಡೂ ವರ್ಗಗಳು ಕೂಡ ಈಶ್ವರನಿಂದ ಹುಟ್ಟಿವೆ ಅಂತ ತಾತ್ಪರ್ಯ. ಆ ತೇಜೋತಸ್ತಥಾಹ್ಯಾಹ ಅನ್ನೋದು ಬ್ರಹ್ಮಸೂತ್ರದಲ್ಲಿ 2ನೇ ಅಧ್ಯಾಯದ 3ನೇ ಪಾದದ 10ನೇ ಸೂತ್ರ. ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳದು 40ನೇ ಗದ್ಯ ಭಾಗ. ನೀವು ಯಾರಾದ್ರೂ ಶ್ರೋತೃಗಳು ನೋಡೋದಾದ್ರೆ 222ನೇ ಪುಟದಲ್ಲಿ ಕೆ.ಟಿ. ಪಾಂಡ್ರಂಗೇಶ್ವರ ಪುಸ್ತಕದಲ್ಲಿ ಅದಿದೆ. ಅಲ್ಲಿ ಆ ತೇಜೋತಸ್ತಥಾಹ್ಯಾಹ ಅನ್ನೋಲ್ಲಿ ಬಂದಿದೆ ಏನು ವಿಷಯ ಅಂದ್ರೆ, ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ ವಾಯು ವಾಯೋರಗ್ನಿ ಅಂತಿದೆಯಲ್ಲ, ಆ ವಾಯೋರಗ್ನಿ ಅಂತ ಏನಿದೆ, ವಾಯುವಿನಿಂದ ಅಗ್ನಿ ಹುಟ್ಟಿದೆ ಅಂತಿದೆಯಲ್ಲ ಅಂತ ಪ್ರಶ್ನೆ. ಪರಮಾತ್ಮನಿಂದ ಹುಟ್ಟಿದೆಯೋ ವಾಯುವಿನಿಂದ ಹುಟ್ಟಿದೆಯೋ ಅಂತ ಒಂದು ಜಿಜ್ಞಾಸೆ ಅಲ್ಲಿ. ತೇನೈವ ಆಕಾಶಾಜನೇವ ದ್ವಾರರೂಪ ಸಾಧನೇನೈವ ತಜ್ಜಂ ತೇನೈವ ಜಾಯತೆ. ಆಕಾಶ ಮೊದಲಾದದ್ದೆಲ್ಲವೂ ಕೂಡ, ಆಕಾಶ, ವಾಯು, ಅಗ್ನಿ ಇವೆಲ್ಲವೂ ಕೂಡ ಪರಮಾತ್ಮನಿಂದಲೇ ಹುಟ್ಟುತ್ತದೆ. ಹೇಗೆ ಹುಟ್ಟುತ್ತದೆ ಅಂದ್ರೆ, ದ್ವಾರ ಪರಮಾತ್ಮ ಇನ್ನೂ ಅದಕ್ಕೊಂದೊಂದು ದ್ವಾರ ಇದೆ, ನೇರವಾಗಿ ಹುಟ್ಟೋದಿಲ್ಲ. ಈ ಉದಾಹರಣೆಗೆ ವಾಯುವಿನಿಂದ ಅಗ್ನಿ ಹೇಗೆ ಹುಟ್ಟಿತು ಅಂತ ಬರುವ ವಿಷಯ ಆ ತೇಜೋತಸ್ತಥಾಹ್ಯಾಹ ಅನ್ನೋ ಸೂತ್ರದಲ್ಲಿ. ಆ ಪರಮಾತ್ಮನಿಂದ ಅಗ್ನಿ ಹುಟ್ಟಿದೋ ವಾಯುವಿನಿಂದ ಅಗ್ನಿ ಹುಟ್ಟಿದೆಯೋ ಅಂತ ಪ್ರಶ್ನೆ ಬಂದಾಗ, ಪರಮಾತ್ಮನಿಂದಲೇ ಅಗ್ನಿ ಹುಟ್ಟಿದೆ, ಆದರೆ ವಾಯುವೆಂಬ ದ್ವಾರವನ್ನು ಇಟ್ಕೊಂಡು ಹುಟ್ಟಿದೆ. ಹೀಗೆ ಪರಮಾತ್ಮನಿಂದಲೇ ಪ್ರತಿಯೊಂದು ಹುಟ್ಟಿದೆ, ಆದರೆ ಒಂದೊಂದು ದ್ವಾರದ ಮೂಲಕ ಹುಟ್ಟಿದೆ. ನತು ದ್ವಾರಕರಣ ಅನಪೇಕ್ಷೆ ಇತ್ಯರ್ಥ. ಅಲ್ಲಿ ಆ 40ನೇ ಗದ್ಯ ಭಾಗ 222ನೇ ಪೇಜಲ್ಲಿ ತತ್ವಮಂಜರಿ ವಾಕ್ಯ. ಅಲ್ಲಿ ಇಲ್ಲೋದು ಎಲ್ಲವನ್ನೂ ನೀವು ಓದ್ತಾ ಇಲ್ಲ. ತೇನ ವಿನಾಪಿಕತ್ವ ಶಕ್ತಸ್ಯ ದ್ವಾರ ವೈಯತ್ಸಮಿತಿ. ಈ ದ್ವಾರಗಳು ಇಲ್ಲದೇ ಇದ್ರೂ ಅದನ್ನು ಮಾಡೋ ಶಕ್ತಿ ಅವನಿಗೆ ಇದೆಯಲ್ವಾ, ಅವನ್ಯಾಕೆ ದ್ವಾರ ಉಪಯೋಗ ಮಾಡ್ತಾನೆ ಅಂತ ಪ್ರಶ್ನೆಗೆ ಅವಕಾಶ ಇಲ್ಲ. ಶಕ್ತಸ್ಯಾಪಿ ವೀರಯ ತೇನೇವ ಶ್ರೌತದ್ವಾರೇಣ ಸಮಸ್ತಸ್ಯ ಜನನಾಥ್. ಅದು ಇಲ್ಲದೇ ಇದ್ರೂ ಅವನಿಗೆ ಮಾಡ್ಲಿಕ್ಕೆ ಶಕ್ತಿ ಇದ್ರೂ ಕೂಡ ಅವನು ಉಪಯೋಗ ಮಾಡಿಕೊಂಡೇ, ಆ ದ್ವಾರವನ್ನು ಉಪಯೋಗ ಮಾಡಿಕೊಂಡೇ ಮಾಡ್ತಾನೆ. ಅದು ಆ ದ್ವಾರಗಳಿಗೆ ದ್ವಾರಾಭಿಮಾನಿ ದೇವತೆಗಳಿಗೆ ಆತ ಮಾಡುವ ಅನುಗ್ರಹ. ಆ ದ್ವಾರಗಳು ಪರಮಾತ್ಮನ ಮೂಲಕ ಇನ್ನೊಂದನ್ನು ಹುಟ್ಟಿಸೋದು ಅವುಗಳ ಸಾಧನೆಯಲ್ಲಿ ಸೇರಿದೆ. ಅದರಿಂದ ಆ ಥರ ಮಾಡ್ತಾನೆ ಅಂತ ಆ ವಿಷಯ ಅಲ್ಲಿ ಬಂದಿದೆ. ಆದ್ರಿಂದ ಪರಮಾತ್ಮನಿಂದಲೇ ಅಗ್ನಿ ಹುಟ್ಟೋದು, ವಾಯುವಿನ ಮೂಲಕ ಹುಟ್ಟೋದು ಅಂತಿಷ್ಟು ವಿಷಯ. ಅಲ್ಲಿ ತತ್ವಪ್ರಕಾಶಿಕಾದಲ್ಲಿ ಹೀಗೆ ವಾಕ್ಯಗಳು ಕೂಡ ಕಂಡು ಬರ್ತವೆ. ಕಿಂತು ಬ್ರಹ್ಮಣ ಸಕಾಶಾದೇವ ತೇಜೋ ಜಾಯತೆ, ತತ್ವಪ್ರಕಾಶಿಕ ವಾಕ್ಯ. ತತ್ರ ವಾಯುದ್ವಾರ ತೇಜಸಃ ಬ್ರಹ್ಮಜತ್ವ ಉಕ್ತೇ.
ವಾಯುವಿನ ದ್ವಾರ ತೇಜಸ್ಸು ಬ್ರಹ್ಮನಿಂದ ಹುಟ್ಟಿದೆ ಅಂತ ಹೀಗಾದ್ರ ಅರ್ಥ. ವಾಯುವಾದಿ ದ್ವಾರಮನುಸೃತ್ಯ ಬ್ರಹ್ಮಣ ಸ್ವೇಚ್ಛೆಯೈವ ಲೀಲೆಯೈವ ತೇಜಃ ಪ್ರಭೃತಿ ಕಾರಣತ್ವಸ್ಯ ಶ್ರುತ್ಯಾದಿ ಸಿದ್ಧತ್ವಾತ್. ಸ್ವೇಚ್ಛೆಯಿಂದ ಲೀಲೆಯಿಂದ ಈ ದ್ವಾರಗಳನ್ನು ಉಪಯೋಗ ಮಾಡಿ ಅವನು ಮಾಡ್ತಾನೆ. ಈ ತತ್ವಪ್ರಕಾಶಿಕ ಕೆಲವು ವಾಕ್ಯಗಳನ್ನು ಓದಿದೆ ಅದರ ಸಂದರ್ಭಕ್ಕೆ ತಕ್ಕಂತೆ. ಹಾಗಾದ್ರೆ ತೇಜೋತಸ್ತಥಾಹ್ಯಾಹ ಅನ್ನೋ ಸೂತ್ರದಲ್ಲಿ ನಮಗೆ ಸಿಕ್ಕ ನ್ಯಾಯ ಏನೆಂದರೆ, ಪರಮಾತ್ಮನಿಂದಲೇ ಎಲ್ಲವೂ ಹುಟ್ಟಿದೆ, ಮುಖ್ಯ ಕಾರಣ ಅವನೇ. ನಾವು ಕೂಡ ಪರಮಾತ್ಮನಿಂದಲೇ ಹುಟ್ಟಿದವರು, ಆದರೆ ಪರಮಾತ್ಮನಿಂದ ನಮ್ಮ ತಂದೆಯ ಮೂಲಕ ಹುಟ್ಟಿದವರು, ತಂದೆ ತಾಯಂದ್ರ ಮೂಲಕ ಅಂತ. ಈಗ ಅಷ್ಟು ಪರಮಾತ್ಮನಿಂದ ಅಗ್ನಿಯು ವಾಯುವಿನ ಮೂಲಕ ಹುಟ್ಟಿದೆ ಅಂತ ಅಲ್ಲಿ ಸಿಕ್ಕ ಸೂತ್ರ. ಅದರಂತೆ ಇಲ್ಲಿಯೂ ಕೂಡ ಈ ಪರಮಾತ್ಮನ ದಾಸಭೂತರಾದಂತಹ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರಲ್ಲ, ಮುಖ್ಯ ಪ್ರಾಣನ ದಾಸರಾದಂತಹ ಪ್ರಾಣಾಪಾನ ವ್ಯಾನೋದಾನ ಸಮಾನರು, ಅವರೂ ಹುಟ್ಟಿರುವುದು ಪರಮಾತ್ಮನಿಂದಲೇ. ಈಶ್ವರಾದೇವ ಜನ್ಮ, ಈಗ ನಾವು ನೋಡ್ತಿರೋ ವಾಕ್ಯ, ಈಶ್ವರ ವರ್ಗದ್ವಯ ಸ್ಯಾಪೆ, ಮುಖ್ಯ ಪ್ರಾಣನ 5 ರೂಪಗಳಿಗೂ ಪರಮಾತ್ಮನಿಂದ ಜನ್ಮ, ಮತ್ತೆ ಮುಖ್ಯ ಪ್ರಾಣ ದಾಸರಾದ ಪ್ರಾಣಾಪಾನ ವ್ಯಾನೋದಾನ ಸಮಾನರಿಗೂ ಪರಮಾತ್ಮನಿಂದಲೇ ಜನ್ಮ. ಅದು ಹೇಗೆ ಜನ್ಮ ಅಂದ್ರೆ ಮುಖ್ಯ ಪ್ರಾಣನ ಮೂಲಕ ಜನ್ಮಕ್ಕೆ ಅಷ್ಟೇ. ಮುಖ್ಯ ಪ್ರಾಣ ಅವರಿಗೆ ತಂದೆ. ಪ್ರಾಣಾದ್ಯಾಹ ತಸ್ಯ ಸೂನವಃ ಅಂತ ಒಂದು ಕಡೆ ವರ್ಣನೆ ಇದೆ. ಈ ಪ್ರಾಣಾದಿಗಳು ಉತ್ತಮ ಪಂಚಕ ಅಂದ್ರೆ ಮುಖ್ಯ ಪ್ರಾಣನ 5 ರೂಪ, ಮಧ್ಯಮ ಪಂಚಕ ಅಂದ್ರೆ ಗರುಡನ 5 ರೂಪ, ಅಧಮ ಪಂಚಕ ಅಂದ್ರೆ ಪ್ರಾಣಾಪಾನ ವ್ಯಾನೋದಾನ ಸಮಾನರು ತಸ್ಯ ಸೂನವಃ, ಅವರು ಈ ಮುಖ್ಯ ಪ್ರಾಣನ ಮಕ್ಕಳು ಅಂತ ಹೀಗಲ್ಲಿ ವರ್ಣನೆ ಬಂದಿದೆ. ಆದ್ರಿಂದ ಆ ಮಕ್ಕಳು ತಂದೆಯಿಂದ ಹುಟ್ಟಿದವರು ಹೌದು, ಆದರೆ ಪರಮಾತ್ಮನಿಂದಲೇ ಹುಟ್ಟಿದ್ದಾರೆ ಅಂತ ಅರ್ಥ. ಇದು ಸೂತ್ರ. ಪರಮಾತ್ಮ ಎಲ್ಲದಕ್ಕೂ ಕಾರಣ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ರಿಗೂ ಕಾರಣ. ಆದರೆ ತಂದೆಯ ಮೂಲಕ ಮಕ್ಕಳನ್ನ, ಮೊಮ್ಮಕ್ಕಳ ಮೂಲಕ ಮರಿಮಕ್ಕಳನ್ನ ಹೀಗೆಲ್ಲರನ್ನೂ ಹುಟ್ಟಿಸ್ತಾನೆ ಅನ್ನೋದು ಅಲ್ಲಿ ಕೊಟ್ಟಿರೋ ಸಮಾಧಾನ. ಅದನ್ನ ಇಲ್ಲೂ ಇಟ್ಕೋಬೇಕು ಅಂತ ಅಭಿಪ್ರಾಯ. ಇದನ್ನೆಲ್ಲ ಸೂಚನೆ ಮಾಡಲಿಕ್ಕೋಸ್ಕರ ಮುಖ್ಯ ಪ್ರಾಣ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಲ್ಲದೆ ಹೋದರೆ ಈ ಮುಖ್ಯ ಪ್ರಾಣನ 5 ರೂಪಗಳಿಗೆ ಪ್ರತ್ಯೇಕ ಉತ್ಪತ್ತಿ, ಮತ್ತೆ ಅವನ ದಾಸರಾದವರಿಗೆ ಪ್ರತ್ಯೇಕ ಉತ್ಪತ್ತಿ, ಹೀಗೆಲ್ಲ ಹೇಳ್ತಿದ್ರು. ಹಾಗೆ ಹೇಳಿಲ್ಲ ಅನ್ನೋದನ್ನು ಗಮನಿಸಬೇಕು ಅಂತ ತಾತ್ಪರ್ಯ.